ಮಾದಿರಾಜ ಅಂಡ್ ಮಾದಲಾಂಬ ಅಂತ. ಅವ್ರಿಗೆ 3 ಮಕ್ಕಳು. ಓಕೆ, 3 ಮಕ್ಕಳಲ್ಲಿ ದ ಲಾಸ್ಟ್ ಒನ್ ಹುಟ್ಟಿದಾಗ ಅವರೇ ಬಸವಣ್ಣ ಅಂತಲ್ಲ, ಅವರೇ ಲಾಸ್ಟ್. ಯಾರ ಮಕ್ಕಳು? ಮಾದಿರಾಜ ಅಂಡ್ ಮಾದಲಾಂಬ ಅಂತ. ಅವರು ಬಾಗೇವಾಡಿ ಇದ್ರಂತೆ. ಆ 3ನೇ ಮಗ ಹುಟ್ಟಿದಾಗ ಸ್ಟೋರಿ ಅವ್ರು ಹುಟ್ಟಿದಾಗ ಆ ಪುಟ್ಟ ಪಾಪ ನೋಡಕ್ಕೆ ಒಂದು ಸೈಂಟ್ ಬಂದಿದ್ರಂತೆ. ಯಾರ ಸೈಂಟು? ಆ ಸೈಂಟ್ ಹೆಸರು ಜಟವೇದ ಮುನಿ ಅಂತ. ಓಕೆನಾ? ಅವರು ನೋಡಕ್ ಬಂದಿದ್ರಂತೆ ಆ ಪುಟ್ಟ ಮಗುನ. ಅವರು ನೋಡಿ ತುಂಬಾ ಖುಷಿ ಆಗುತ್ತಂತೆ. ವಾ, ಎಷ್ಟು ಚೆನ್ನಾಗಿದೆ. ಅವ್ರ ಸೈಂಟ್ ಅಲ್ವಾ, ಅವ್ರಿಗೆ ಗೊತ್ತಾಯ್ತಂತೆ ಅವ್ರ ಮಗು ಮುಂದೆ ಹೋಗಿ ಬಿಕಮ್ ವೆರಿ ಫೇಮಸ್ ಅಂತ. ಸೊ ಅದಕ್ಕೆ ಬ್ಲೆಸ್ ಮಾಡಿಬಿಟ್ಟು ಆ ಪುಟ್ಟ ಮಕ್ಕಳಲ್ಲಿ ಬ್ಲೆಸ್ ಮಾಡಿಬಿಟ್ಟು ಅವ್ರ ಕತ್ತಿಗೆ ಒಂದು ದಾರ ಲಿಂಗ ಕಾಯ್ತಾ ಅಂತಲ್ಲ, ಲಿಂಗ ಅದನ್ನ ಕಟ್ಬಿಟ್ಟು ಬ್ಲೆಸ್ ಮಾಡಿ ಅವ್ರು ಹೋದ್ರಂತೆ. ಸೊ ಅವರು ತಾಯಿ ಇದಾರಲ್ಲ, ಆ ಪುಟ್ಟ ಪಾಪನ ತಾಯಿ ಯಾರದು? ಮಾದಲಾಂಬ. ಅವರು ಆ ಮಗುಗೆ ಬಸವ ಅಂತ ಹೆಸರಿದ್ದಾರೆ. ಬಿಕಾಸ್ ಆ ಊರಲ್ಲಿ ಅವರೆಲ್ಲ ಪೂಜಿಸ್ತಾ ಇದ್ದು ನಂದೀಶ್ವರ. ಬಸವ was the name of the small child which is born. You tell me. This last one, the one who's sitting there with crossed legs, he is Basava. Okay na? So ಆ ಪುಟ್ಟ ಕಣ್ಣಗೆ ಏನಂತ ಹೆಸರಿಟ್ರಂತೆ? ಬಸವ ಅಂತ. ಅಲ್ಲಿ ನಂದೀಶ್ವರ ಪೂಜೆ ಮಾಡ್ತಾ ಇದ್ದಲ್ಲ ಆ ಊರಲ್ಲಿ. ಸೊ ನಂದಿಗೆ ಇನ್ನೊಂದು ಹೆಸರೇನು ಕನ್ನಡದಲ್ಲಿ? ನಂದೀಶ್ವರ. ಕನ್ನಡದಲ್ಲಿ ಬಸವ. ಸೊ ಬಸವಣ್ಣನೇ ಬಸವ. ಓಕೆನಾ? ಸೊ ಹಾಗೆ ಬಸವ ಅವರು ಹುಟ್ಟಿದ್ದು ಗೊತ್ತಾಯ್ತಲ್ವಾ? ಬಿಜಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಬಾಗೇವಾಡಿ ಅನ್ನೋ ಜಾಗದಲ್ಲಿ. ಸೊ ಬಸವ grew up in that city, in that town called ಬಾಗೇವಾಡಿ. ಆಮೇಲೆ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ಅವರು ಓದಕ್ಕೆ ಒಂದು ಊರಿಗೆ ಹೋಗಿದ್ರು, ಕೂಡಲ ಸಂಗಮ. ಆಯ್ತಾ? ಕೂಡಲ ಸಂಗಮ ಅನ್ನೋದು ಇಟ್ ವಾಸ್ ಅ ಸೆಂಟರ್ ಆಫ್ ಲರ್ನಿಂಗ್ ಅಂತ ಆ ಟೈಮಲ್ಲಿ. ಆಯ್ತಾ? ಸೊ ಅಲ್ಲಿಗೆ ಹೋಗಿ he did all his studies and ವೇದಾಸು ಸ್ಕ್ರಿಪ್ಚರ್ಸು ಅದನ್ನೆಲ್ಲ ಓದಿದ್ರಂತೆ. ಓದಿ ಅರ್ಥ ಮಾಡಿಕೊಂಡು ಆಮೇಲೆ he studied under the same saint. ಆ ಪುಟ್ಟ ನಮಗೆ ನೋಡಕ್ ಬಂದಿದ್ದಲ್ಲ, he was also called ಈಶಾನ್ಯ ಗುರು. ಆಯ್ತಾ? ಆ ಸೈಂಟ್ ಹತ್ರನೇ ಕಲ್ತ್ಕೊಂಡು 12 years ಓದಿದ್ರಂತೆ. ಎಷ್ಟು ವರ್ಷ ಓದಿದ್ರು? 12 years ಓದಿದ್ರು. ಅವ್ರಿಗೆ ಚಿಕ್ಕ ವಯಸ್ಸಿಂದಲೂ ನಮ್ಮ ರಿಲಿಜನ್, ಸ್ಕ್ರಿಪ್ಚರ್ಸು, ವೇದಾಸು ಅದ್ರ ಬಗ್ಗೆ ಎಲ್ಲ ತುಂಬ ಇಷ್ಟ ಆಯ್ತು, ತುಂಬ ಇಂಟ್ರೆಸ್ಟ್ ಇತ್ತಂತೆ. ಆಯ್ತಾ? ಸೊ ಚೆನ್ನಾಗೆಲ್ಲ ಕಲ್ತಂತೆ. ಆ್ಯಂಡ್ ಅವ್ರು ಯಾವಾಗಲೂ ಹಿ ಆಲ್ವೇಸ್ ಯೂಸ್ ಟು ಫೀಲ್ ಒನ್ ಥಿಂಗ್. ಏನದು? ಅವ್ರ ಆರಾಧ್ಯ ದೈವ ಯಾರು? ನಾನು ಫೋಟೋ ಇಟ್ಟಿದ್ದೀನಲ್ಲ, ದೇವ್ರ ಫೋಟೋ ಯಾರು? ಅವ್ರ ಆರಾಧ್ಯ ದೈವ ಶಿವ. ಆಯ್ತಾ? ಸೊ ಅವ್ರು ಯಾವಾಗಲೂ ಅನ್ಕೋತಿದ್ರಂತೆ, ಎನಿಬಡಿ, ಎನಿ ಏಜ್, ಎನಿ ಪರ್ಸನ್ ಫ್ರಮ್ ಎನಿ ರೀಜನ್ ಕ್ಯಾನ್ ಬಿ ಅ ಡಿವೋಟಿ ಆಫ್ ಲಾರ್ಡ್ ಶಿವ. ಯಾರು ಬೇಕಾದರೂ ಪೂಜೆ ಮಾಡ್ಬೋದು, ಯಾರು ಬೇಕಾದರೂ ಭಕ್ತಿಯಿಂದ ಪೂಜೆ ಮಾಡ್ಬೋದು. ಸೊ ಅವಾಗ ವಿ ಕ್ಯಾನ್ ರೀಚ್ ದ ಗಾಡ್ ಥ್ರೂ ಭಕ್ತಿ ಅಂತ ಯಾವಾಗಲೂ ಎಲ್ಲರಿಗೂ ಹೇಳೋದು. ಸೊ ಆಮೇಲೆ ಅವರು ಎಲ್ಲ ಕಲ್ತಾದ್ಮೇಲೆ ಅಲ್ಲಿ ಕೂಡಲ ಸಂಗಮದಲ್ಲೆಲ್ಲ ಕಲ್ತಲ್ಲ, ಎಲ್ಲ ಕಲ್ತಾದ್ಮೇಲೆ ಈ ಸ್ಟಾರ್ಟೆಡ್ ರೈಟಿಂಗ್. ಇವಾಗ ಅಕ್ಕ ಅವ್ನು ಹೇಳ್ತಿಲ್ಲ ಹಾಡು, ಸ್ಮಾಲ್ ವಚನಾಸ್, 4 lines 6 lines. ಏನಂತ ಬರೀತಾ ಇದ್ರು ಅವರು? ಯೂಸ್ ಟು ರೈಟ್ ನಮ್ಮ ವೇದಾಸಲ್ಲಿ ಏನು ಹೇಳಿದಾರೋ ಅದನ್ನೇ ಸಿಂಪಲ್ ಕನ್ನಡದಲ್ಲಿ ಬರೆಯೋದು. ಆಯ್ತಾ? ಸಿಂಪಲ್ ಕನ್ನಡದಲ್ಲಿ ಬರೆದು ಎಲ್ರಿಗೂ ಅರ್ಥ ಆಗೋ ಥರ ಬರೆಯೋದು. ಆ್ಯಂಡ್ ಯೂಸ್ ಟು ಗೋ ಅರೌಂಡ್ ಟೆಲಿಂಗ್ ಈ ಥರ ನಮ್ಮ ವೇದಾಸಲ್ಲಿ ಏನು ಬರುತ್ತೆ ಅದನ್ನ ವಚನದ ರೂಪದಲ್ಲಿ ಎಲ್ಲರಿಗೂ ಹೇಳ್ಕೊಬೋದು. ಸೊ ಒಂದು ಫೇಮಸ್ ಸೇಯಿಂಗ್ ವಾಟ್ ಬಸವಣ್ಣ ಯೂಸ್ ಟು ಸೇ ವಾಸ್ ಕಾಯಕವೇ ಕೈಲಾಸ. ಆಯ್ತಾ? ಏನು ಅರ್ಥ ಆಯ್ತು ನಿಮ್ಗೆ ಅದರಲ್ಲಿ? ಕಾಯಕವೇ ಕೈಲಾಸ ಅಂದ್ರೆ ವರ್ಕ್ ಇಸ್ ವರ್ಷಿಪ್ ಅಂತ. ಆಯ್ತಾ? ನಿನ್ನೆ ಆಶಾ ಮ್ಯಾಮ್ ಒಂದು ಸೇಯಿಂಗ್ ಬಂದಿದ್ರಲ್ಲ, ಅಲ್ಲಿ ಏನು ಹೇಳು? ಯಾರಿಗೆ ನೆನಪ ಇದೆ? ಅಲ್ಲ ಫಸ್ಟ್ ನಿನ್ನೆನ ಮೊನ್ನೆನ ಅಲ್ಲ, ಮೈಂಡ್ ಶುಡ್ ಬಿ ವೇರ್ ಯುವರ್ ಹಾರ್ಟ್ ಇಸ್ ವೆರಿ ಸೀರಿಯಸ್. ವರ್ಕ್ ಇಸ್ ವರ್ಷಿಪ್. ನಾವು ಏನು ಕೆಲಸ ಮಾಡ್ತೀವೋ ಅದನ್ನೇ ಶ್ರದ್ಧೆಯಿಂದ,
ಓಕೆ, ಫುಲ್ ಇಂಟ್ರೆಸ್ಟ್ ಡೆಡಿಕೇಶನ್ ಇಂದ ಮಾಡಿದ್ರೆ ಇಟ್ ಇಸ್ ಈಕ್ವಲ್ ಟು ವರ್ಷಿಪಿಂಗ್ ಗಾಡ್. ಓಕೆ, ನಮ್ಗೆಲ್ಲ ನಿಮ್ಗೆಲ್ಲ ಏನ್ ಕೆಲಸ? ಫಸ್ಟ್ ಕೆಲಸ ಏನು? ಓದೋದು. ಕರೆಕ್ಟ್. ಸೊ ಓದುವಾಗ ಫುಲ್ ಕಾನ್ಸಂಟ್ರೇಷನ್ ಓದ್ಮೇಲೆ ಇದ್ರೆ, ಓಕೆ, ಫುಲ್ ಕಾನ್ಸಂಟ್ರೇಷನ್ ಬರೀ ಓದ್ಮೇಲೆ ಇದ್ರೆ ಅವಾಗ ಗಿವ್ ಯು 100%, ಅಲ್ವಾ? ಸೊ ಅದನ್ನೇ ವರ್ಷಿಪ್ ತರ ಮಾಡೋದು, ಅದೇ ಕಾಯಕವೇ ಕೈಲಾಸ. ಸೊ ಬಸವಣ್ಣವರು ಅದನ್ನೇ ಇಟ್ಕೊಂಡು ಎಲ್ಲಾರ್ಗೂ ಹೀಗೆ ಹೇಳ್ಕೊಳ್ತಾ ಇದ್ರು.